ಹಾಕಿ ಕೃತ್ಯವನ್ನ ಮಾಡ್ತಾ ಇದ್ದ. ಜೈಲಿನಲ್ಲೇ ಇದ್ದೇ ಸಹಚರರಿಂದ ಮನೆಗಳತನ ಮಾಡಿಸ್ತಾ ಇದ್ದ. ಖತರ್ನಾಕ್ ಕಳ್ಳ ಈತ. ರಾಜಾಜಿನಗರ, ಪೀಣ್ಯ, ರಾಜಗೋಪಾಲ್ ನಗರ ಠಾಣೆಗಳಲ್ಲಿ ಕೇಸಿದೆ ಈತನ ಮೇಲೆ. ನಟೋರಿಯಸ್ ಕ್ರಿಮಿನಲ್ ಸಲೀಂ ಅಲಿಯಾಸ್ ಬಾಂಬೆ ಸಲೀಂನನ್ನ ಈಗ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಹಲವಾರು ಪ್ರಕರಣಗಳಲ್ಲಿ ಹಲವಾರು ಸ್ಟೇಷನ್ಗಳಿಗೆ ಈತ ಬೇಕಾಗಿದ್ದ. ಮನೆಯಲ್ಲಿ ಯಾರೂ ಇಲ್ಲದಾಗ ಸ್ಕೆಚ್ ಹಾಕಿ ಈತ ಕಳ್ತನವನ್ನ ಮಾಡಿಸ್ತಾ ಇದ್ದ. ಈತನ ಹೆಸರು ಸಲೀಂ ಅಲಿಯಾಸ್ ಬಾಂಬೆ ಸಲೀಂ ಅಂತೆ ಈತನನ್ನ ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇಂದಿರಾನಗರ ಪೊಲೀಸರು ಈ ನಟೋರಿಯಸ್ ಕಳ್ಳನನ್ನ ಬಂಧಿಸಿದ್ದಾರೆ. 40ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ವ್ಯಕ್ತಿ ಈತ. 37ಕ್ಕೂ ಅಧಿಕ ಮನೆಗಳಿಗೆ ಕನ್ನ, 3 ಕೊಲೆ ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಇಷ್ಟು ದೊಡ್ಡ ಕಳ್ಳ ಈತ, 40ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಬೇಕಾಗಿದ್ದಂತ ವ್ಯಕ್ತಿ, ಯಾವ ರೀತಿ ಈತನನ್ನ ಸೆರೆ ಹಿಡಿಯಲಾಯಿತು? ಬೆಂಗಳೂರಿನಲ್ಲಿ ಇಂದಿರಾನಗರ ಪೊಲೀಸರು ಈತನನ್ನ ಬಂಧಿಸಿರ್ತಕ್ಕಂಥದ್ದು ಸಲೀಂ ಅಲಿಯಾಸ್ ಬಾಂಬೆ ಸಲೀಂ ಈತ ಅಂತ ಹೇಳಲಾಗ್ತಿದೆ. ಈತನೊಬ್ಬ ನಟೋರಿಯಸ್ ಕ್ರಿಮಿನಲ್. ಈತನ ವಿರುದ್ಧ ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣೆಗಳ 40ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. 37ಕ್ಕೂ ಹೆಚ್ಚು ಮನೆಗಳತನ ಪ್ರಕರಣಗಳಾದ್ರೆ 3 ಕೊಲೆ ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವೊಂದರಲ್ಲಿ ವಶಕ್ಕೆ ಪಡೆದಿರ್ತಕ್ಕಂಥ ಇಂದಿರಾನಗರ ಪೊಲೀಸರು ಈಗಾಗಲೇ ಈತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಮತ್ತಷ್ಟು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರ್ತಕ್ಕಂಥದ್ದು. ಈತನ ಮಾಹಿತಿಯ ಮೇರೆಗೆ ಮತ್ತಿಬ್ಬರು ಈತನ ಸಹಚರರನ್ನು ಕೂಡ ಈಗಾಗಲೇ ಇಂದಿರಾನಗರ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಈತ ಜೈಲಿನಲ್ಲಿದ್ರು ಕೂಡ ಹೊರಗಡೆ ಯಾವ ರೀತಿ ಆಪರೇಟ್ ಮಾಡ್ತಿದ್ದ, ತನ್ನ ಸಹಚರರ ಮೂಲಕ ಮನೆಗೆಳ್ತನವನ್ನ ಮಾಡಿಸಿ ಈ ಮೂಲಕ ಆಪರೇಟ್ ಮಾಡ್ತಿದ್ದಂತ ಒಬ್ಬ ನಟೋರಿಯಸ್ ಕ್ರಿಮಿನಲ್ ಈತ. ಈ ಹಿನ್ನೆಲೆಯಲ್ಲಿ ಈತನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಮತ್ತಷ್ಟು ಪ್ರಕರಣಗಳು ಹೊರಬರುವ ಸಾಧ್ಯತೆಗಳಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಶಿವಪ್ರಸಾದ್.